ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ನೋಡಿ, ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಎಲ್ಲರೂ ವೇಟ್ ಮಾಡ್ತಿದ್ದೀರಾ. ಈಗ ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ ಹಣ ಯಾವ ರೀತಿಯಾಗಿ ಜಮಾ ಮಾಡ್ತಾರೆ ಅನ್ನುವಂಥದ್ದನ್ನ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ತಿಳಿಸ್ಕೊಟ್ಟಿದ್ದಾರೆ. ಈಗ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಮಾಧ್ಯಮ ಮಿತ್ರರೊಂದಿಗೆ ಮಾತನಾಡಿ ಅವರು ಏನು ಹೇಳಿದ್ದಾರೆ ಅನ್ನುವಂಥದ್ದನ್ನ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಕ್ ಟ್ರೈ ಮಾಡಿ. ಅದಕ್ಕೆ ಮುಂಚೆ ಯಾರು ಚಾನಲ್ ಅನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈಗಲೇ ಚಾನಲ್ ಅನ್ನ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ವಿಡಿಯೋಗೊಂದು ಲೈಕ್ ಆದ್ರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದ್ರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ರೋ ಎಲ್ಲರಿಗೂ ನನ್ನ ಒಂದು ಹೃದಯ ಪೂರ್ವಕ ಧನ್ಯವಾದಗಳು. ನೋಡಿ, ಈಗ ನಾನು ಡೈರೆಕ್ಟ್ ಆಗಿ ಟಾಪಿಕ್ ಗೆ ಆದ್ರೆ ಬರ್ತೀನಿ. ಇಲ್ಲಿ ಏನಪ್ಪಾ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಎಲ್ಲರೂ ವೇಟ್ ಮಾಡ್ತಿದ್ದೀರಾ. ಯಾಕಂದ್ರೆ ಈ ಒಳಗೆ ನಿಮ್ಗೆ ಒಂದು ಹಣ ಆದ್ರೆ ಜಮಾ ಆಗ್ಬೇಕಿತ್ತು ನಿಮ್ಮ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ ಹಣ. ಆದ್ರೆ ಇನ್ನು ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ ಹಣ ಆದ್ರೆ ನಿಮ್ಮ ಖಾತೆಗಳಿಗೆ ಜಮಾ ಆಗಿಲ್ಲ. ಈಗ ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ ಹಣ ಯಾಕೆ ಬಂದಿಲ್ಲ ಅಂತ ನಿಮಗೂ ಗೊತ್ತು. ಈಗ ಸೆಂಟ್ರಲ್ ಅಲ್ಲಿ ಬಿಜೆಪಿ ಸರ್ಕಾರ ಆದ್ರೆ ಬಂದಿದೆ. ಈ ಒಂದು ಕಾರಣದಿಂದ ಈಗ ಕಡಿಮೆ ಎಂಪಿ ಸೀಟ್ಸ್ ಗೆದ್ದಿರುವ ಕಾರಣದಿಂದ ಕರ್ನಾಟಕದಲ್ಲಿ ಕೂಡ ಕಡಿಮೆ ಎಂಪಿ ಸೀಟ್ಸ್ ಗೆದ್ದಿತ್ತು ಕಾಂಗ್ರೆಸ್ ಸರ್ಕಾರ. ಆ ಒಂದು ಕಾರಣದಿಂದ ಹಣ ಬರುತ್ತೋ ಬರಲ್ಲ ಅಂತ ಎಲ್ಲರಲ್ಲೂ ಒಂದು ಡೌಟ್ ಆದ್ರೆ ಇತ್ತು. ಯಾಕಂದ್ರೆ ಕಾಂಗ್ರೆಸ್ ಶಾಸಕರಿಂದಾನೇ ಹಣ ಕೊಡಬಾರ್ದು, ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸಬೇಕು ಅಂತ ಇತ್ತು. ಇದೆಲ್ಲ ನಿಮಗೆ ಗೊತ್ತಿದೆ. ಈ ವಿಷಯಗಳ ಬಗ್ಗೆ ಮತ್ತೆ ಮಾತಾಡೋದು ಬೇಡ, ನಿಮ್ಮೆಲ್ಲರಿಗೂ ಗೊತ್ತಿದೆ. ಮತ್ತೆ ಸಿದ್ದರಾಮಯ್ಯ ಅವರು ನಾವು ಎಲ್ಲಾ ಗ್ಯಾರಂಟಿ ಯೋಜನೆಗಳನ್ನ ಮುಂದುವರಿಸ್ತೀವಿ ಅಂತ ಕೂಡ ಹೇಳಿದ್ರು. ಇದ್ರ ಬಗ್ಗೆ ಬಿಡಿ, ಈಗ ನಾವು ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ ಹಣದ ಬಗ್ಗೆ ಮಾತ್ರ ಮಾತಾಡೋಣ. ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಒಂದು ಉತ್ತರ ಆದ್ರೆ ಕೊಟ್ಟಿದ್ದಾರೆ. ಗೃಹಲಕ್ಷ್ಮಿ ಯೋಜನೆದು ಮೊದಲು ಏನ್ ಮಾಡ್ತೀವಿ ಅಂತ ಹೇಳಿದಾರೆ ಅಂದ್ರೆ, ಈಗ ಮೊದಲು ಪೆಂಡಿಂಗ್ ಹಣ ಯಾರ್ದಿದೆಯೋ, ಈಗ ಅವ್ರು ಏನ್ ಹೇಳಿದಾರೆ ಅಂದ್ರೆ 11ನೇ ಕಂತಿನ ಹಣ ಜಮಾ ಮಾಡುವುದಕ್ಕಿಂತ ಮುಂಚೆ ಪೆಂಡಿಂಗ್ ಹಣ ಯಾರ್ಯಾರ್ದಿದೆಯೋ ಅಂದ್ರೆ 10ನೇ ಕಂತೋ, 9ನೇ ಕಂತೋ, 8ನೇ ಕಂತೋ, 7ನೇ ಕಂತೋ, ಈ ರೀತಿ ಪೆಂಡಿಂಗ್ ಯಾವ್ದು ಹಣ ಇದೆಯೋ ಆ ಒಂದು ಕಂತಿನ ಹಣವನ್ನ ಮೊದಲು ಜಮಾ ಮಾಡ್ತಾರಂತೆ. ಮತ್ತೆ ಏನ್ ಮಾಡ್ತಾರಂದ್ರೆ ದಾಖಲೆಗಳು, ಈಗ ನೀವೇನು ಅರ್ಜಿ ಹಾಕಿರ್ತೀರ ಗೃಹಲಕ್ಷ್ಮಿ ಯೋಜನೆಗೆ, ಎಲ್ಲರೂ ಅರ್ಜಿ ಹಾಕ್ಬಿಟ್ಟು ಈಗ ಹಣ ಆದ್ರೆ ಪಡ್ಕೊಂತಿರ್ತೀರಾ. ಯಾರಾದ್ರೂ ನಕಲಿ ಅರ್ಜಿಗಳೇನಾದ್ರೂ ಹಾಕಿದ್ರೆ ಆ ಒಂದು ಅರ್ಜಿಗಳನ್ನ ರದ್ದು ಮಾಡ್ತಾರಂತೆ. ಮತ್ತೆ ಯಾರಾದ್ರೂ ಟ್ಯಾಕ್ಸ್ ಪೇಯರ್ಸ್ ಆಗಿದ್ರೆ, ಈಗ ಯಾರಾದ್ರೂ ಫಲಾನುಭವಿಗಳಾಗ್ಲಿ ಇಲ್ಲ ಅವ್ರ ಹಸ್ಬೆಂಡ್ ಅವ್ರ ಗಂಡ ಏನಾದ್ರೂ ಟ್ಯಾಕ್ಸ್ ಪೇಯರ್ಸ್ ಆಗಿ ಗೃಹಲಕ್ಷ್ಮಿ ಯೋಜನೆ 2,000 ಹಣ ಏನಾದ್ರೂ ಪಡ್ಕೊಂತಿದ್ರೆ ಅಂತ ಅರ್ಜಿಗಳನ್ನು ಕೂಡ ರದ್ದು ಮಾಡ್ತಾರಂತೆ. ಮತ್ತೆ ಅರ್ಜಿಗಳನ್ನ ಮರುಪರಿಶೀಲನೆ ಮಾಡಿ ಯಾರ್ದಾದ್ರೂ ನಕಲಿ ದಾಖಲೆಗಳಿದ್ರೆ ಅದು ರದ್ದು ಮಾಡಿಬಿಟ್ಟು ಹಣ ಆದ್ರೆ ಜಮಾ ಮಾಡ್ತಾರಂತೆ. ಮತ್ತೆ ಇನ್ನೊಂದು ವಿಷಯ ಕೂಡ ಹೇಳಿದ್ದಾರೆ, ಸಾಕಷ್ಟು ಜನ ಫಲಾನುಭವಿಗಳಿದ್ದು ಅವ್ರದ್ದು ಬ್ಯಾಂಕ್ ಖಾತೆಗಳ ಜೊತೆ ಆಧಾರ್ ಕಾರ್ಡ್ ಆದ್ರೆ ಲಿಂಕ್ ಆಗಿಲ್ಲ. ಈಗ ಆ ಒಂದು ಕಾರಣದಿಂದ ಕೆಲವರಿಗೆ ಅರ್ಜಿಗಳೆಲ್ಲ ಕರೆಕ್ಟ್ ಆಗಿದ್ರೂ ಕೂಡ ಅವ್ರಿಗೆ ಹಣ ಜಮಾ ಆಗ್ತಿಲ್ಲ. ಅದರಿಂದ ಕೂಡಲೇ ಎಲ್ಲಾ ಫಲಾನುಭವಿಗಳು ಏನ್ ಮಾಡ್ತೀರಾ ಅಂದ್ರೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿ, ನಿಮ್ಮ ಬ್ಯಾಂಕ್ ಅಕೌಂಟ್ ಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ. ಓಕೆನಾ, ಈ ಪ್ರೋಸೆಸ್ ಎಲ್ಲ ಆದ್ಮೇಲೆ ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ ಹಣ ಶೀಘ್ರದಲ್ಲೇ ಜಮಾ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ನಂಗೆ ಗೊತ್ತಿದ್ದಂಗೆ ಮ್ಯಾಕ್ಸಿಮಮ್ ಒಂದು 20ನೇ ತಾರೀಕು ಇಲ್ಲ ಒಂದು 22ನೇ ತಾರೀಕು ಒಳಗಡೆ ಜಮಾ ಮಾಡೋದಕ್ಕೆ ಒಂದು ಚಿಂತನೆ ಆದ್ರೆ ನಡೀತಿದೆ. ನೋಡೋಣ, ಈಗೇನಾದ್ರೂ ಹಣ ರಿಲೀಸ್ ಮಾಡಿದ್ದಾರೆ ಅಂದ್ರೆ ಎಲ್ಲರಿಗೂ ಹಂತವಾಗಿ ಹಣ ಆದ್ರೆ ಜಮಾ ಆಗುತ್ತೆ. ಇನ್ನೊಂದು 5 ದಿನ ವೆಯ್ಟ್ ಮಾಡಿ. ಇನ್ನೊಂದು 5 ದಿನದಲ್ಲಿ ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ ಹಣ ಬರುವಂತಹ ಚಾನ್ಸಸ್ ತುಂಬಾನೇ ಇದೆ. ನಿಮ್ಮ ದಾಖಲೆಗಳೆಲ್ಲ ಸರಿ ಇದೆ ಅನ್ನೋದಾದ್ರೆ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ ಹಣ ಆದ್ರೆ ಜಮಾ ಆಗುತ್ತೆ. ನಿಮ್ಮ ದಾಖಲೆಗಳು ಸರಿ ಇದೆಯಾ ಸರಿ ಇಲ್ಲ ಅನ್ನೋದನ್ನ ಪ್ರತಿಯೊಬ್ರು ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ಯಾವ ಟಾಪಿಕ್ಸ್ ಬಗ್ಗೆ ಹೆಚ್ಚಿಗೆ ಕಾಮೆಂಟ್ಸ್ ಇರುತ್ತೋ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಆದ್ರೆ ಬರುತ್ತೆ.